तप्तकाञ्चन सन्निभम् लम्बोदरं विशालाक्षं ವಂದೇಹಂ ಗಣನಾಯಕಂ. ಬೀದರ ಜಿಲ್ಲೆ ಚಳಕಾಪುರ ಗ್ರಾಮದ ಗುರುಶಾಂತಪ್ಪ ದೇವಮಲ್ಲಮ್ಮ ಎಂಬ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸಿದ ಸದ್ಗುರು ಶ್ರೀ ಸಿದ್ಧಾರೂಢರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಒಂದು ದಿನ ಬಾಲಸಿದ್ಧನು ಎಮ್ಮೆಯ ಮೇಲೆ ಕುಳಿತು ಮುಂದೆ ಹೋಗಲು ಹೇಳುತ್ತಾನೆ. ಆದರೆ ಎಮ್ಮೆ ಅಲುಗಾಡದೆ ನಿಂತಲ್ಲೇ ನಿಂತಿರುತ್ತದೆ. ಇದರಿಂದ ಕೋಪಗೊಂಡ ಸಿದ್ಧ ಕೆಳಗಿಳಿದು, ಎಲೆ ಎಮ್ಮೆ, ನೀನು ಸತ್ತು ಹೋಗು ಎಂದು ಶಪಿಸುತ್ತಾನೆ. ಕೂಡಲೇ ಎಮ್ಮೆ ನೆಲಕ್ಕುರುಳಿ ಸತ್ತು ಹೋಗುತ್ತದೆ. ಈ ದೃಶ್ಯ ಕಂಡ ಅವನ ಸ್ನೇಹಿತರು ಸಿದ್ಧನ ತಾಯಿ ದೇವಮಲ್ಲಮ್ಮನಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಗಾಬರಿಯಿಂದ ದೇವಮಲ್ಲಮ್ಮ ಓಡಿ ಬಂದು, ಸಿದ್ಧ, ಏನು ಇದು? ಎಮ್ಮಿನ ಯಾಕೆ ಸಾಯಿಸಿದು? ಹೇಳಪ್ಪ, ಹೇಳು. ಯವ್ವ, ಎಮ್ಮಿ ಮೇಲೆ ಕುಂತು ಮುಂದೆ ಹೋಗು ಅಂದೆ, ಹೋಗ್ಲಿಲ್ಲ. ಅದಕ್ಕೆ ಸಿಟ್ಟು ಬಂದು ಸಾಯಿ ಅಂದೆ, ಸತ್ ಹೋಯ್ತು. ಎಂಥ ಕೆಲಸ ಮಾಡಿದ್ವು ನೀನು? ಹಾಲು ಕೊಡೋ ಎಮ್ಮಿನ ಸಾಯಿಸ್ಬಿಟ್ಟೆಲ್ಲೋ. ಅಯ್ಯೋ ನನ್ನ ಶಿವನ, ಈಗ ನಾನು ಏನು ಮಾಡಲಿ? ಯಾಕಳತಿ ಸುಮ್ನಿರವ್ವ, ನೀನಿಷ್ಟು ಸಂಕಟ ಪಡ್ತೀಯ ಅಂತ ಗೊತ್ತಿದ್ರೆ ನಾ ಎಮ್ಮಿನ ಸಾಯಿಸ್ತಿರ್ಲಿಲ್ಲ. ಈಗರ ಏನಾಯ್ತು? ನಿನಗೆ ನೀನು ಎಮ್ಮಿ ಬೇಕು ಹೌದಲ್ಲೋ? ನಾನು ಕೊಡ್ತೀನಿ, ತಗೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.